ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 43ನೆಯ ಅಧ್ಯಾಯ 4ನೆಯ ವಚನದಲ್ಲಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ನಿಮಿಷ ನಿಮ್ಮ ದೃಷ್ಟಿಯನ್ನು ಇತ್ತ ತಿರುಗಿಸಿರಿ. ಏಕೆಂದರೆ ಪ್ರಿಯ ಸಹೋದರಿಯೇ, ನಿನ್ನ ಹೃದಯವು ಗಾಯಗೊಂಡಿರುವುದಾದರೆ, ನಿನ್ನ ಮನಸ್ಸು ಬರೇ ಚಿಂತೆಯಲ್ಲೇ ತುಂಬಿಕೊಂಡಿರುವುದಾದರೆ, ನನ್ನ ಜೀವನದಲ್ಲಿ ನನಗೆ ಮಕ್ಕಳ ಸಂತಾನವಿಲ್ಲವೆಂದು ಕೊರಗುವುದಾದರೆ, ಈ ಲೋಕದ ಜನರು ನಿನ್ನನ್ನು ಅವಮಾನಿಸಿ ನಿನ್ನ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೂ ಭಯಪಡಬೇಡ. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನೀನು ಅಮೂಲ್ಯಳು, ಮಾನ್ಯಳು, ಪ್ರಿಯಳೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ಎಂದು ನಿನ್ನ ದೇವರಾದ ಯೆಹೋವನು ಈ ದಿನ ವಾಗ್ದಾನ ಮಾಡಿದ್ದಾನೆ. ಭಯಪಡಬೇಡ. ಆಮೆನ್. ಹೌದು ಪ್ರಿಯ ಸಹೋದರನೇ, ನಿನ್ನ ಜೀವಿತದಲ್ಲಿಯೂ ಸಹ ಅನೇಕ ತಿರಸ್ಕಾರ, ವೇದನೆ, ಕೆಲವು ಕ್ಷಣಗಳು ಬರುತ್ತವೆ. ಅದು ಎಲ್ಲವೂ ಕತ್ತಲೆಯಂತೆ ಕಾಣುತ್ತದೆ. ನಿನ್ನ ಪ್ರಯತ್ನಗಳು ಎಲ್ಲವೂ ವಿಫಲವಾಗುತ್ತವೆ. ಅಂದು ಜನರು ನಿನ್ನನ್ನು ನೋಡಿ ಹೇಳುತ್ತಾರೆ, ನಿನ್ನಿಂದ ಏನು ಆಗದು, ನೀನು ಇರೋದು ವ್ಯರ್ಥ, ನೀನು ಲೋಕದಲ್ಲಿರುವ ಜನರ ಮಧ್ಯದಲ್ಲಿ ನೀನು ಶೂನ್ಯ, ಹೋಗು, ನೀನು ಬದುಕಿರುವುದು ವ್ಯರ್ಥ ಎಂಬುದಾಗಿ ಹೇಳಿದರು. ಅಂಜಬೇಡ. ಏಕೆಂದರೆ ಪ್ರಿಯ ಸಹೋದರನೇ, ನಿನ್ನ ತಂದೆಯಾದ ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಿನ್ನ ದೇವರಾದ ಯೆಹೋವನು ಯೆಶಾಯನ ಪ್ರವಾದನೆಯ ಗ್ರಂಥ 41ನೆಯ ಅಧ್ಯಾಯ 10ನೆಯ ವಚನದಲ್ಲಿ ಈಗನ್ನುತ್ತಾನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಾಶನವಾಗುವರು. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನನ್ನು ಕೈ ಹಿಡಿಯುತ್ತೇನೆ ಎಂದು. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯೇ, ಈ ಲೋಕದಲ್ಲಿರುವ ಜನರು ನಿನ್ನನ್ನು ಮರೆತಿರಬಹುದು, ನಿನ್ನ ಬಂಧು ಬಳಗ ನಿನ್ನನ್ನು ದೂರ ತಳ್ಳಿರಬಹುದು, ನಿನ್ನ ಜೊತೆಯಲ್ಲಿದ್ದವರೇ ನಿನಗೆ ಮೋಸ ಮಾಡಿರಬಹುದು, ನೀನು ನಂಬಿದವರೇ ನಿನ್ನನ್ನು ಕೈ ಬಿಟ್ಟಿರಬಹುದು. ಆದರೆ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇದ್ದು, ನೀನು ಬಲಹೀನನಾಗಿದ್ದರೂ ನಾನೇ ನಿನಗೆ ಬಲವಾದ ಗುರಾಣಿಯೂ ಆಗಿದ್ದೇನೆ. ನೀನು ಗಾಯಗೊಂಡಿದ್ದರೂ
ನನ್ನ ಬಾಸುಂಡೆಗಳಿಂದ ನಿನ್ನನ್ನು ಗುಣಪಡಿಸುತ್ತೇನೆ ಎಂದು ಜೀವಂತನಾಗಿರುವ ನಿನ್ನ ದೇವರಾದ ಯೆಹೋವನು ಈ ದಿನ ನಿನಗೆ ವಾಗ್ದಾನ ಮಾಡಿದ್ದಾನೆ. ಭಯಪಡಬೇಡ. ಆಮೆನ್. ಅದಾದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಈ ಲೋಕದ ಜನರ ದೃಷ್ಟಿಗೆ ನೀವು ಏನೂ ಇಲ್ಲದವರಾಗಿದ್ದರೂ ತಂದೆಯಾದ ಕ್ರಿಸ್ತನ ದೃಷ್ಟಿಯಲ್ಲಿ ನೀವು ಎಲ್ಲ ಇದ್ದವರಾಗಿದ್ದೀರಿ. ಅದಾದ್ದರಿಂದ ನೀವು ಆತನಿಗೆ ಅಮೂಲ್ಯರು, ಮಾನ್ಯರು, ಪ್ರಿಯರೂ ಆಗಿದ್ದೀರಿ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.